2024ರಲ್ಲಿ ಬಿಡುಗಡೆಯಾಗಿದ್ದ 216ಕ್ಕೂ ಹೆಚ್ಚು ಸಿನಿಮಾಗಳ ಭವಿಷ್ಯ ನೋಡಿದ್ದೀರಾ. ಇಯರ್ ಎಂಡ್ ಅಲ್ಲಿ ಮ್ಯಾಕ್ಸ್ ಮಾಸ್ ಹಿಟ್ ಕೊಟ್ಟಿದೆ. ಹಾಗೆ 2025ರಲ್ಲಿ ಎಷ್ಟು ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಿವೆ, ಅದರಲ್ಲೂ ಬಹು ನಿರೀಕ್ಷಿತ ದೊಡ್ಡ ಸ್ಟಾರ್ ಸಿನಿಮಾಗಳು ಸಾಲಲ್ಲಿ ನಿಂತಿವೆ. ಜನವರಿಯಲ್ಲಿ ಜನರಿಂದ ಪೈಸಾ ವಸೂಲ್ ಮಾಡೋ ಸಿನಿಮಾಗಳ ಹೆಸರು ಹೇಳ್ತೀವಿ, ಕೇಳಿ. ಕರ್ವಾ ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ಜಾನರ್ನಲ್ಲಿ ನಿರ್ದೇಶನ ಮಾಡಿದ್ದ ನವನೀತ್ ಸದ್ಯ ಚೂಮಂತರ್ಗೂ ಆಕ್ಷನ್ ಕಟ್ ಹೇಳಿದ್ದಾರೆ. ಶರಣ್ ಹಾಗೂ ಚಿಕ್ಕಣ್ಣ ಕಾಂಬಿನೇಷನ್ ನಲ್ಲಿ ಮೂಡಿ ಬರ್ತಿರೋ ಈ ಚಿತ್ರ ಜನವರಿ 10ರಂದು ಬಿಡುಗಡೆಯಾಗ್ತಿದೆ. ಕಿಸ್ ಹೀರೋ ವಿರಾಟ್ ಹಾಗೂ ನಟಿ ಸಂಜನಾ ಅಭಿನಯಿಸಿ ದಿನಕರ್ ತೂಗುದೀಪ ನಿರ್ದೇಶಿಸಿರೋ 5ನೇ ಸಿನಿಮಾ ರಾಯಲ್ ಜನವರಿ 24ರಂದು ತೆರೆ ಕಾಣ್ತಿದೆ. ಒಳ್ಳೆತನ ಅನ್ನೋದು. ಇನ್ನು ಪ್ರಾಮಿಸಿಂಗ್ ಹೀರೋ ರಿಷಿ ಅಭಿನಯಿಸಿರೋ ರುದ್ರ ಗರುಡ ಪುರಾಣ ಸಿನಿಮಾ ಜನವರಿ 24ರಂದು ತೆರೆ ಕಾಣ್ತಿದೆ. ಪೃಥ್ವಿ ಅಂಬರ್ ನಟಿಸಿರೋ ಭುವನಂ ಗಗನಂ ಫೆಬ್ರವರಿ 14 ಅಂದ್ರೆ ಪ್ರೇಮಿಗಳ ದಿನದಂದು ತೆರೆಗೆ ಬರ್ತಿದೆ. ಇನ್ನು ಮ್ಯಾಸಿವ್ ಹಿಟ್ ಕೊಟ್ಟ ಮುಂಗಾರು ಮಳೆ ಸಿನಿಮಾದ ಜೋಡಿ ಯೋಗರಾಜ್ ಭಟ್ ಹಾಗೂ ಕೃಷ್ಣಪ್ಪ ಮತ್ತೆ ಒಂದಾಗಿ ಮನದ ಕಡಲು ಸಿನಿಮಾಗೆ ಕೈ ಹಾಕಿದ್ದಾರೆ. ಸದ್ಯ 19 ವರ್ಷಗಳ ನಂತರ ಹಿಟ್ ಕಾಂಬೋ ಮತ್ತೆ ಹೊಸ ಬೆಂಚ್ ಮಾರ್ಕ್ ಸೃಷ್ಟಿಸುತ್ತಾ ಕಾದು ನೋಡಬೇಕು. ತೋತಾಪುರಿ ಫ್ಲಾಪ್ ಕೊಟ್ಟ ನಿರ್ದೇಶಕ ವಿಜಯ್ ಪ್ರಸಾದ್ ಈಗ ಲೂಸ್ ಬಾದ ಯೋಗಿಗೆ ಆಕ್ಷನ್ ಕಟ್ ಹೇಳಿರೋ ಬಹು ನಿರೀಕ್ಷಿತ ಸಿದ್ಲಿಂಗು 2 ಸಿನಿಮಾ ಇದೇ ವರ್ಷ ರಿಲೀಸ್ ಆಗ್ತಿದೆ. ಒಂದು ಸರಳ ಪ್ರೇಮ ಕಥೆಯಲ್ಲಿ ನಟಿಸೋ ಮೂಲಕ ವಿನಯ್ ರಾಜ್ಕುಮಾರ್ ಕಂಟೆಂಟ್ ಹೀರೋ ಅಂತ ಗೊತ್ತಾಯ್ತು. ಸದ್ಯ ದೇವನೂರು ಚಂದ್ರು ನಿರ್ದೇಶಿಸಿರೋ ಗ್ರಾಮಾಯಣ ಸಿನಿಮಾಗೆ ವಿನಯ್ ಹೀರೋ ಆಗಿದ್ದು ಈ ವರ್ಷ ತೆರೆ ಕಾಣಬೇಕಿದೆ. ಬ್ಲಾಕ್ ಬಸ್ಟರ್ ಶಾಖಾಹಾರಿ ಸಿನಿಮಾದ ನಿರ್ದೇಶಕ ಸಂದೀಪ್ ಈ ವರ್ಷ ಧೀರನ್ ರಾಮ್ಕುಮಾರ್ಗೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಇನ್ನು ಬ್ಯಾಕ್ ಟು ಬ್ಯಾಕ್ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನೇ ಕೊಟ್ಟ ಗೀತಾ ಪಿಕ್ಚರ್ಸ್ ನಿರ್ಮಾಣ ಮಾಡ್ತಿದೆ. ಅಷ್ಟೇ ಅಲ್ಲದೆ ಗೀತಾ ಪಿಕ್ಚರ್ಸ್ ಬ್ಯಾನರ್ ಶಿವಣ್ಣ ಅಭಿನಯಿಸುತ್ತಿರುವ ಎ ಫಾರ್ ಆನಂದ್ ಸಹ ಇದೇ ವರ್ಷ ಬರಬೇಕಿದೆ. ಗೋಸ್ಟ್ ನಂತರ ಶ್ರೀನಿ ನಿರ್ದೇಶಿಸುತ್ತಿರುವ ಮತ್ತೊಂದು ಸಿನಿಮಾ ಎ ಫಾರ್ ಆನಂದ್ ಉತ್ತರಾಖಂಡ ಶಿವಣ್ಣ ಹಾಗೂ ಡಾಲಿ ಕಾಂಬಿನೇಷನ್ ನಲ್ಲಿ ಬರ್ತಿದೆ. ರಮ್ಯಾ ಉತ್ತರಾಖಂಡ ಟೀಮ್ನಿಂದ ಕ್ವಿಟ್ ಮಾಡಿದ್ದಾರೆ. ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ಎವರ್ಗ್ರೀನ್ ಹೀರೋ ರಮೇಶ್ ಅರವಿಂದ್ ನಟಿಸುತ್ತಿರುವ ಯುವರ್ಸ್ ಸಿನ್ಸಿಯರ್ಲಿ ರಾಮ್ ಸಿನಿಮಾ ಸಹ ಇದೇ ವರ್ಷ ಬರಬೇಕಿದೆ. ಜೊತೆಗೆ ಇತ್ತೀಚೆಗಷ್ಟೇ 49ನೇ ಸಿನಿಮಾದ ಟೈಟಲ್ ಪೋಸ್ಟರ್ ಪಿನಾಕ ಸಿನಿಮಾದಲ್ಲಿ ಗಣಿ ಅಭಿನಯಿಸುತ್ತಿದ್ದಾರೆ. ಇನ್ನು 2024ರಲ್ಲಿ ಕಾಂಟ್ರವರ್ಸಿ ಮಾಡಿಕೊಂಡಿದ್ದ ಜಯದ್ ಖಾನ್ ನಟಿಸಿ ನಿರ್ಮಾಣಿಸುತ್ತಿರುವಂತಹ ಕಲ್ಟ್ ಸಿನಿಮಾದಲ್ಲಿ ರಚಿತಾ ರಾಮ್ ಅಭಿನಯಿಸುತ್ತಿದ್ದು ಇದೇ ವರ್ಷ ತೆರೆ ಕಾಣಬೇಕಿದೆ. ರಕ್ಷಿತ್ ಶೆಟ್ಟಿ, ರಿಚರ್ಡ್ ಆಂಟನಿ, ಯುವ ರಾಜ್ಕುಮಾರ್ ಅಭಿನಯಿಸುತ್ತಿರುವಂತಹ ಎಕ್ಕ ಈ ಎರಡೂ ಸಿನಿಮಾಗಳು ಈ ವರ್ಷದಲ್ಲಿಯೇ ತೆರೆಗೆ ಅಪ್ಪಳಿಸೋದು ಕನ್ಫರ್ಮ್ ಆಗಿದೆ. ಗುರುದತ್ ಹಾಗೂ ಪ್ರಜ್ವಲ್ ದೇವರಾಜ್ ಕಾಂಬಿನೇಷನ್ ನ ಕರಾವಳಿ ಸಿನಿಮಾ ಸಹ ಇದೇ ವರ್ಷ ತೆರೆ ಕಾಣ್ತಿದೆ. ಸದಾಭಿರುಚಿ ಸಿನಿಮಾಗಳನ್ನೇ ಮಾಡ್ತಿದ್ದ ಪ್ರಜ್ವಲ್ ಸ್ವಲ್ಪ ಡಿಫರೆಂಟ್ ಆಗಿ ಕರಾವಳಿ ಪ್ರಾಜೆಕ್ಟ್ ಅಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಕಳೆದ ವರ್ಷ ತಮ್ಮ ನಿರ್ದೇಶನದಲ್ಲೇ ಯುವೈ ಸಿನಿಮಾ ಕೊಟ್ಟ ಉಪೇಂದ್ರ ಈ ವರ್ಷ 3 ಸಿನಿಮಾಗಳನ್ನು ರಿಲೀಸ್ ಮಾಡ್ತಿದ್ದಾರೆ. ರಮ್ಯಾ ಹಾಗೂ ಉಪ್ಪಿ ಜೋಡಿಯ ರಕ್ತ ಕಾಶ್ಮೀರಕ್ಕೆ ಹಿಟ್ ಮೇಲೆ ಹಿಟ್ ಕೊಟ್ಟಿರೋ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶಿಸಿದ್ದಾರೆ. ಇನ್ನು ಉಪ್ಪಿಯ ಬುದ್ಧಿವಂತ 2 ತ್ರಿಶೂಲಂ ಕೂಡ ರಿಲೀಸ್ ಆಗ್ತಿದೆ. ಒಂದು ಮಗುವಿನ ತಂದೆಯಾಗಿರೋ ಖುಷಿಯಲ್ಲಿರೋ ಅಭಿಷೇಕ್ ಅಂಬರೀಶ್ ಬ್ಯಾಡ್ ಮ್ಯಾನರ್ಸ್ ಫ್ಲಾಪ್ ಮೂಲಕ ಕಾಳಿ ಸಿನಿಮಾದಲ್ಲಿ ನಟಿಸಿದ್ದಾರೆ. ಸದ್ಯ ಈ ಸಿನಿಮಾ ಮೂಲಕ ಅಭಿಷೇಕ್ಗೆ ಸಕ್ಸಸ್ ಅವಶ್ಯಕತೆ ಇದೆ. ದುನಿಯಾ ವಿಜಯ್ ನಿರ್ದೇಶಿಸುತ್ತಿರುವಂತಹ ಸಿಟಿ ಲೈಟ್ಸ್ ನಲ್ಲಿ ಅವರ ಮಗಳು ಮೋನಿಶಾನ ಲಾಂಚ್ ಮಾಡ್ತಿದ್ದಾರೆ. ಮೋನಿಶಾ ಜೊತೆ ವಿನಯ್ ರಾಜ್ಕುಮಾರ್ ಹೀರೋ ಆಗಿ ಕಾಣಿಸಿಕೊಳ್ತಿದ್ದಾರೆ. ಜೋಗಿ ಪ್ರೇಮ್ ಹಾಗೂ ಧ್ರುವ ಸರ್ಜಾ ಕಾಂಬಿನೇಷನ್ ನ ಕೇಡಿ 2024 ಡಿಸೆಂಬರ್ ನಲ್ಲಿ ತೆರೆಗೆ ಬರಬೇಕಿತ್ತು. ಆದ್ರೆ ಮಾರ್ಟಿನ್ ಫ್ಲಾಪ್ ಕಾರಣವೋ ಅಥವಾ ಯುವೈ ಹಾಗೂ ಮ್ಯಾಕ್ಸ್ ರಿಲೀಸ್ ಆಗಿದ್ದ ಕಾರಣವೋ ಗೊತ್ತಿಲ್ಲ. ಕೇಡಿ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗಿದೆ. ಸದ್ಯ ಕೇಡಿಯ ಶಿವ ಶಿವ ಹಾಡು ಟ್ರೆಂಡಿಂಗ್ ನಲ್ಲಿದ್ದು ಹೊಸ ಅಲೆ ಎಬ್ಬಿಸಿದೆ. ನಾಗಶೇಖರ್ ಆಕ್ಷನ್ ಕಟ್ ಹೇಳಿರೋ ಸಂಜು ವೆಟ್ಸ್ ಗೀತಾ 2 ಸಿನಿಮಾದಲ್ಲಿ ರಮ್ಯಾ ಬದಲು ರಚಿತಾ ರಾಮ್ ರಿಪ್ಲೇಸ್ ಆಗಿದ್ದು ಶ್ರೀನಗರ ಕಿಟಿ ಅಭಿನಯಿಸುತ್ತಿದ್ದಾರೆ. ಸದ್ಯ ಈ ಚಿತ್ರದ ಹಾಡುಗಳು ರಿಲೀಸ್ ಆಗಿದ್ದು ಹಿಟ್ ಸೂಚನೆ ಕೊಟ್ಟಿದೆ. ಇನ್ನುಳಿದಂತೆ 2025ರ ಮೋಸ್ಟ್ ಎಕ್ಸ್ಪೆಕ್ಟೆಡ್ 2 ಸಿನಿಮಾಗಳು ಟಾಕ್ಸಿಕ್ ಹಾಗೂ ಕಾಂತಾರ. ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿರುವಂತಹ ಕಾಂತಾರ ಪ್ರೀಕ್ವೆಲ್ ಅಕ್ಟೋಬರ್ 2ರಂದು ತೆರೆ ಕಾಣ್ತಿದೆ. ಇನ್ನು ಹೈ ವೋಲ್ಟೇಜ್ ಇಡೀ ದೇಶವೇ ಕಾಯ್ತಿರೋ ರಾಕಿ ಬೈ ಯಶ್ ಟಾಕ್ಸಿಕ್ ಸಿನಿಮಾ ಏಪ್ರಿಲ್ನಲ್ಲಿ ರಿಲೀಸ್ ಆಗುತ್ತೆ ಅಂತ ತಂಡ ಅನೌನ್ಸ್ ಮಾಡಿತ್ತು. ಆದರೆ ಸಿನಿಮಾದ ಕೆಲಸಗಳು ಇನ್ನೂ ಬಾಕಿ ಉಳಿದಿರೋ ಕಾರಣ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗುವ ಸಾಧ್ಯತೆ ಇದೆ.
ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಎಂಟ್ರಿ ಕೊಡಕ್ಕೆ ಡೆವಿಲ್ ಬರ್ತಿದ್ದಾನೆ. 2024 ಡಿಸೆಂಬರ್ನಲ್ಲೇ ಗ್ರ್ಯಾಂಡ್ ಓಪನಿಂಗ್ ಕಾಣಬೇಕಿದ್ದಂತಹ ಡೆವಿಲ್ ಅಂದ್ರೆ ದರ್ಶನ್ ಅಭಿನಯಿಸಿರುವಂತಹ ಡೆವಿಲ್ ಸಿನಿಮಾ ಈ ವರ್ಷ ರಿಲೀಸ್ ಆಗೋದು ಪಕ್ಕಾ ಅಂತಿವೆ ಮೂಲಗಳು.